3 ಮಸೂದೆಗಳು ಅಂಗೀಕಾರ ಆಗ್ತಿದೆ ಸರ್. ದ್ವೇಷ ಭಾಷಣ ಸಂಬಂಧಪಟ್ಟಂಗೆ ಅದು ಚರ್ಚೆ ಮಾಡ್ತೀವಿ. ದೇಶ ಭಾಷಣದ್ದು ಏನಿದೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಯಾಕಂದರೆ ಇದ್ರದ್ದು ಈಗಾಗಲೇ ನಮ್ಮ ಸಂವಿಧಾನದಲ್ಲಿ IPC ಯಾವ್ಯಾವ ಸೆಕ್ಷನ್ ಇದೆ ಅದರಲ್ಲಿ ದ್ವೇಷ ಭಾಷಣ ಇರ್ಬೋದು, ಯಾವುದೇ ಧರ್ಮಕ್ಕೆ ನಿಂದನೆ ಮಾಡೋದಂಥದ್ದು ಎಲ್ಲನೂ ಒಳಗೊಂಡಿದೆ. ಈ ಸಂವಿಧಾನವೇ ನಮ್ಮ ಒಂದು ಬುಕ್ಕ ಹಿಡ್ಕೊಂಡವರು ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ನಾಟಕ ಮಾಡ್ತಾರೆ. ಆದರೆ ಸಂವಿಧಾನದಲ್ಲಿರುವಂಥದ್ದು ಮೂಲ ಆಶಯವನ್ನೇ ಇವತ್ತು ತಿದ್ದುಪಡಿ ಮಾಡಲಿಕ್ಕೆ ಹೊರಟಿದ್ದಾರೆ. ನಾವು ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತೀವಿ, ಇದನ್ನು ವಿರೋಧ ಮಾಡ್ತೀವಿ. ರಾಜ್ಯಪಾಲರಿಗೂ ಸಹ ನಾವು ಗಮನಕ್ಕೆ ತೊಗೊಂಡ್ಬರ್ತೀವಿ, ರಾಷ್ಟ್ರಪತಿಗಳ ಗಮನಕ್ಕೆ ತೊಗೊಂಡ್ಬರ್ತೀವಿ. ಈ ಮಸೂದೆ ಏನು ಸರ್ಕಾರ ಕೇವಲ BJP ಹಿಂದುತ್ವ ಪರವಾಗಿ ಮಾತಾಡುವಂಥ ನಾಯಕರನ್ನು ಮುಗಿಸಬೇಕನ್ನುವಂಥ ಷಡ್ಯಂತ್ರ ಈ ಸಾಬರ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾಯಿದೆ. ಇದಕ್ಕೆ ನಾವೇನು ಬಗ್ಗುವುದಿಲ್ಲ, ಜಗ್ಗುವುದಿಲ್ಲ. ನಾವೆಲ್ಲರೂ ಕೂಡಿ ಮತ್ತೆ ಯಾವುದೇ ನಮ್ಮ ಧರ್ಮಕ್ಕಾಗಲಿ, ನಮ್ಮ ಸನಾತನ ಧರ್ಮದ ವಿಷಯದಲ್ಲಿ ಅನ್ಯ ಧರ್ಮಿಯವರು ಮಾತಾಡಿದ್ರೆ ಅದಕ್ಕೆ ಉತ್ತರ ಕೊಡೋದಕ್ಕೆ ನಾವು ಯಾವ ಹಂತಕ್ಕೂ ಹೋಗಲಿಕ್ಕೂ ಸಿದ್ಧರಿದ್ದೀವಿ. ಸರ್, ದಿನೇ ದಿನೇ ಡಿನ್ನರ್ ಪೊಲಿಟಿಕ್ಸ್ ಜಾಸ್ತಿ ಆಗಿದೆ ಸರ್. ಅದೇ ಊಟ ಮಾಡಿ ಒಂದು 10 ಕಿಲೋ ಎರ್ಸ್ಕೊಂಡು ಹೋಗಲಿ. ಖರೀದಿ ನಮಗೆ ಹೇಳ್ತಿದ್ರು ಆಪ್ರೇಷನ್ ಕಮಲ ಅಂತ ಹೇಳಿ. ಈಗ ಆಪ್ರೇಷನ್ ಕಾಂಗ್ರೆಸ್ ಟು ಕಾಂಗ್ರೆಸ್ ಆಗ್ಲಕತ್ತದೆ. ಆಪ್ರೇಷನ್ DK ಶಿವಕುಮಾರ್, ಆಪ್ರೇಷನ್ ಸಿದ್ದರಾಮಯ್ಯ ನಡೆದಿದೆ. ಇದ್ರ ನೋಡಿದ್ರೆ ಭಯ ಸಿದ್ದರಾಮಯ್ಯವ್ರಿಗೂ ಇದೆ. ಸಿದ್ದರಾಮಯ್ಯವ್ರಿಗೂ ಮೊನ್ನೆ ಮಾತಾಡಿದ ವಿಧಾನಸಭೆಯಲ್ಲಿ ನೋಡಿದ್ರೆ ಅವರು ಹೆಚ್ಚು ಕಡಿಮೆ ಶರಣಾಗತಿ ಆಗ್ಯಾರ ಅನ್ನೋಂಥ ಒಂದು ಸಂದೇಶ ಕೊಡ್ತಾ ಇದ್ದಾರೆ. ನೋಡ್ಬೇಕೇನು ಸಿದ್ದರಾಮಯ್ಯನವರು ಗೆಲ್ತಾರೋ DK ಶಿವಕುಮಾರ್ ಗೆಲ್ತಾರೋ ಅವರ ಆಂತರಿಕ ವಿಷಯ. ಅದ್ರ ಬಗ್ಗೆ ನಾನು ಏನೋ ಹೆಚ್ಚಿಗೆ ಹೇಳಕ್ಕೆ ಹೋಗೋದಿಲ್ಲ. ಸದನ ಮುಂದುವರಿಸಬೇಕು ಅನ್ನುವಂಥದ್ದು ಒಳ್ಳೆಯದು. ನಾವು ಇನ್ನೊಂದು ವಾರ ಮುಂದುವರ್ಸತ್ತೆ ಹೇಳಿದ್ವಿ, ಆದರೆ ಆಗೋದಿಲ್ಲ ಅಂತ ಹೇಳಿದ್ರು. ಶನಿವಾರವರೆಗೇನೋ ಮುಂದುವರಿಸಿದಾರೆ ಅಂತ ನಾನು ಕೇಳೀನಿ. ಅದು ಎಷ್ಟು ಮಟ್ಟಿಗೆ ಸತ್ಯ ಇತ್ತು ಗೊತ್ತಿಲ್ಲ. ಆದರೆ ವಿಧಾನಸಭೆ ಕನಿಷ್ಠ ಒಂದು ತಿಂಗಳರೇ ಇಲ್ಲಿ ನಡಿಬೇಕು. ಆ ಒಂದು ತಿಂಗಳು ನಡಿಬೇಕಾದ್ರೆ ಎಲ್ಲ ಸೌಲಭ್ಯಗಳನ್ನು ಮಾಡಬೇಕಿಲ್ಲ, ಏನೂ ಇಲ್ಲ. ಬರೀ ಅದೊಂದು ವಿಧಾನಸೌಧ ಬಿಟ್ಟರೆ ಇರಲಿಕ್ಕೆ ಮಾಡಲಿಕ್ಕೆ ಪೊಲೀಸರಿಗೆ, ರಕ್ಷಣಾ ಅಧಿಕಾರಿಗಳಿಗೆ ಮತ್ತು ಎಲ್ಲರೂ ಪೂರ್ಣ ಪ್ರಮಾಣದ ಸರ್ಕಾರ ಬರಬೇಕು ಬೆಳಗಾವಿಗೆ. ಅಂದಾಗ ಅದು ಇಲ್ಲೇನೂ ಇಲ್ಲ. ಕಾಟಾಚಾರಕ್ಕೆ 10 ದಿವಸ, ಅದರಲ್ಲಿ ಒಂದು 2 ದಿವಸ ಶ್ರದ್ಧಾಂಜಲಿ. ಈ ಸಲ 8 ದಿವಸ ನಡೀತಾ ಇದೆ. ಹೋದ ಸಲ SM ಕೃಷ್ಣ ಅವ್ರ ಸಲುವಾಗಿ 2 ದಿವಸ ನಡೀಲಿಲ್ಲ. ಈ ಪರಿಸ್ಥಿತಿಯಲ್ಲಿ ನಾನು ಒತ್ತಾಯ ಮಾಡ್ತೇನೆ, ಈ ಚಳಿಗಾಲ ಅಧಿವೇಶನ ಬದಲಿ ಬಜೆಟ್ ಅಧಿವೇಶನ ಬೆಳಗಾವಿಯಲ್ಲಿ ಆಗಬೇಕು. 3 ಮಸೂದೆಗಳು ಅಂಗೀಕಾರ ಆಗ್ತಿದೆ ಸರ್. ದ್ವೇಷ ಭಾಷಣ ಸಂಬಂಧಪಟ್ಟಂಗೆ ಅದು ಚರ್ಚೆ ಮಾಡ್ತೀವಿ. ದೇಶ ಭಾಷಣದ್ದು ಏನಿದೆ ಸಂವಿಧಾನದಲ್ಲಿ ಅವಕಾಶ ಇಲ್ಲ. ಯಾಕಂದರೆ ಇದ್ರದ್ದು ಈಗಾಗಲೇ ನಮ್ಮ ಸಂವಿಧಾನದಲ್ಲಿ IPC ಯಾವ್ಯಾವ ಸೆಕ್ಷನ್ ಇದೆ ಅದರಲ್ಲಿ ದ್ವೇಷ ಭಾಷಣ ಇರ್ಬೋದು, ಯಾವುದೇ ಧರ್ಮಕ್ಕೆ ನಿಂದನೆ ಮಾಡೋದಂಥದ್ದು ಎಲ್ಲನೂ ಒಳಗೊಂಡಿದೆ. ಈ ಸಂವಿಧಾನವೇ ನಮ್ಮ ಒಂದು ಬುಕ್ಕ ಹಿಡ್ಕೊಂಡವರು ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ನಾಟಕ ಮಾಡ್ತಾರೆ. ಆದರೆ ಸಂವಿಧಾನದಲ್ಲಿರುವಂಥದ್ದು ಮೂಲ ಆಶಯವನ್ನೇ ಇವತ್ತು ತಿದ್ದುಪಡಿ ಮಾಡಲಿಕ್ಕೆ ಹೊರಟಿದ್ದಾರೆ. ನಾವು ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತೀವಿ, ಇದನ್ನು ವಿರೋಧ ಮಾಡ್ತೀವಿ. ರಾಜ್ಯಪಾಲರಿಗೂ ಸಹ ನಾವು ಗಮನಕ್ಕೆ ತೊಗೊಂಡ್ಬರ್ತೀವಿ, ರಾಷ್ಟ್ರಪತಿಗಳ ಗಮನಕ್ಕೆ ತೊಗೊಂಡ್ಬರ್ತೀವಿ. ಈ ಮಸೂದೆ ಏನು ಸರ್ಕಾರ ಕೇವಲ BJP ಹಿಂದುತ್ವ ಪರವಾಗಿ ಮಾತಾಡುವಂಥ ನಾಯಕರನ್ನು ಮುಗಿಸಬೇಕನ್ನುವಂಥ ಷಡ್ಯಂತ್ರ ಈ ಸಾಬರ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾಯಿದೆ. ಇದಕ್ಕೆ ನಾವೇನು ಬಗ್ಗುವುದಿಲ್ಲ, ಜಗ್ಗುವುದಿಲ್ಲ. ನಾವೆಲ್ಲರೂ ಕೂಡಿ ಮತ್ತೆ ಯಾವುದೇ ನಮ್ಮ ಧರ್ಮಕ್ಕಾಗಲಿ, ನಮ್ಮ ಸನಾತನ ಧರ್ಮದ ವಿಷಯದಲ್ಲಿ ಅನ್ಯ ಧರ್ಮಿಯವರು ಮಾತಾಡಿದ್ರೆ ಅದಕ್ಕೆ ಉತ್ತರ ಕೊಡೋದಕ್ಕೆ ನಾವು ಯಾವ ಹಂತಕ್ಕೂ ಹೋಗಲಿಕ್ಕೂ ಸಿದ್ಧರಿದ್ದೀವಿ. ಸರ್, ದಿನೇ ದಿನೇ ಡಿನ್ನರ್ ಪೊಲಿಟಿಕ್ಸ್ ಜಾಸ್ತಿ ಆಗಿದೆ ಸರ್. ಅದೇ ಊಟ ಮಾಡಿ ಒಂದು 10 ಕಿಲೋ ಎರ್ಸ್ಕೊಂಡು ಹೋಗಲಿ. ಖರೀದಿ ನಮಗೆ ಹೇಳ್ತಿದ್ರು ಆಪ್ರೇಷನ್ ಕಮಲ ಅಂತ ಹೇಳಿ. ಈಗ ಆಪ್ರೇಷನ್ ಕಾಂಗ್ರೆಸ್ ಟು ಕಾಂಗ್ರೆಸ್ ಆಗ್ಲಕತ್ತದೆ.